ಬೆಳ್ಳೂರು ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ. ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಬೆಳ್ಳೂರು ಪಟ್ಟಣದ ಹೃದಯ ಭಾಗದಲ್ಲಿ ನಿರ್ಮಾಣಗೊಂಡಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಟೇಪ್ ಕತ್ತರಿಸುವ ಮೂಲಕ ನಾಮಫಲಕ ಸ್ಕ್ರೀನಿಂಗ್ ತೆರೆಯುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಚಲುವರಾಯಸ್ವಾಮಿ ಮಾತನಾಡಿ, ಹೋಬಳಿ ಕೇಂದ್ರದಲ್ಲಿ ಮೊಟ್ಟಮೊದಲಿಗೆ ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ವ್ಯವಸ್ಥೆಯನ್ನು ಜನರು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಜಿಲ್ಲೆಯ ಅಭಿವೃದ್ಧಿಗೆ ಆಸಕ್ತಿ ವಹಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಕೆಲಸ ನಿರ್ವಹಿಸಿದ್ದಾರೆ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿದ್ದಾರೆ ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ತೀರ್ಮಾನವೇ ಅಂತಿಮ. ಉತ್ತಮವಾದ ಅಭಿವೃದ್ಧಿ ತರುವಂತಹ ಪಕ್ಷಗಳನ್ನು ಅಧಿಕಾರಕ್ಕೆ ತರುವ ಜವಾಬ್ದಾರಿ ಪ್ರಜೆಗಳ ಕೈಯಲ್ಲಿದೆ ಎಂದರು. ನಾನು ಎಂದು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ರೀತಿಯಲ್ಲಿ ನಾವೇ ಅಧಿಕಾರಕ್ಕೆ ಬರುತ್ತೇವೆಂದು ಹೇಳುವುದಿಲ್ಲ. ಅಧಿಕಾರ ಸಿಕ್ಕಾಗ ಅಭಿವೃದ್ಧಿ ಮಾಡುವುದೇ ಕಾಂಗ್ರೆಸ್ ಸರ್ಕಾರದ ಗುರಿ ಎಂದರು. ಅತಿ ವೇಗವಾಗಿ ಶೀಘ್ರವಾಗಿ ಇಂದಿರಾ ಕ್ಯಾಂಟೀನ್ ಅನ್ನು ಪೂರ್ಣಗೊಳಿಸಿದ್ದೇವೆ. ಪ್ರತಿಯೊಬ್ಬ ನಾಗರಿಕರ ಹಸಿವು ನೀಗಿಸುವ ಉದ್ದೇಶದಿಂದ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದೇವೆ. ಬೆಳಗ್ಗೆ ₹5 ತಿಂಡಿ, ಮಧ್ಯಾಹ್ನ ಹಾಗೂ ರಾತ್ರಿ ₹10 ಊಟದ ವ್ಯವಸ್ಥೆ ಮಾಡಲಾಗಿದೆ. ಒಂದು ದಿನಕ್ಕೆ 200 ಪ್ಲೇಟ್ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಬಡವರು, ಕೂಲಿ ಕಾರ್ಮಿಕರಿಗೆ ಬಹಳ ಅತ್ಯವಶ್ಯಕವಾಗಿದೆ. ಪ್ರತಿಯೊಬ್ಬ ನಾಗರಿಕರು ಈ ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು. ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಎಲ್ಲ ಸಿಬ್ಬಂದಿಯವರಿಗೆ ಸೂಚನೆ ನೀಡಲಾಗಿದೆ ಎಂದರು. ಇನ್ನು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡುವಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ₹3 ಕೋಟಿ ವೆಚ್ಚದಲ್ಲಿ ಎಸ್ಟಿಪಿ ಪ್ಲಾಂಟ್ ನಿರ್ಮಾಣ ಮಾಡಲಾಗುವುದು ಹಾಗೂ ಪ್ರಮುಖವಾಗಿ ಗ್ರಾಮೀಣ ಭಾಗದ ಜನರ ಮನೆಗಳನ್ನು ಎ ಖಾತಾ ಮತ್ತು ಬಿ ಖಾತಾ ಮಾಡುತ್ತಿದ್ದೇವೆ. ಈಗಾಗಲೇ 30,000 ಖಾತೆಗಳನ್ನು ಮಾಡಿದ್ದೇವೆ. 40,000 ಖಾತೆಗಳು ಬಾಕಿ ಇದ್ದು ಶೀಘ್ರವಾಗಿ ಖಾತೆ ಪೂರ್ಣಗೊಳಿಸುವುದಾಗಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ ತಿಳಿಸಿದರು. ನಿಮ್ಮ ಮನಸ್ಸಿಗೆ ಬಂದಂಗೆ ತೀರ್ಮಾನ ತಗೊಳ್ಳೋದ್ರಿಂದ ಈ ದೇಶ ಇನ್ನು ಕುಡಿಯೋಕ್ಕೆ ನೀರಿಲ್ಲ, ರಸ್ತೆ ಇಲ್ಲದೆ, ಚರಂಡಿ ಇಲ್ಲದೆ, ಅನೇಕ ಮನೆಗಳಿಲ್ಲದೆ ಏನಾದರೂ ಇದೆ ಅಂದರೆ ಅದಕ್ಕೆ ನಿಮ್ಮ ಪ್ರಜಾಪ್ರಭುತ್ವದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ನೀವೆಲ್ಲರೂ ತಗೊಳ್ಳದೇ ಇರೋದ್ರಿಂದ ಕಾಲಕ್ಕೆ ಸರಿಯಾದ ಸರ್ಕಾರ ರಚನೆ ಆಗಿ ನಿಮ್ಮೆಲ್ಲರ ಹಿತವನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡದೇ ಇರೋದ್ರಿಂದ ಇವೆಲ್ಲವೂ ಸಹ ಆಗ್ತವೆ. ಅದಕ್ಕೆ ಯಾರೂ ಹೊಣೆಯಲ್ಲ. ಸರ್ಕಾರದ ಅಧಿಕಾರಿಗಳು ಹೊಣೆಯಲ್ಲ, ಸರ್ಕಾರ ಮಾಡೋ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಹೊಣೆಯಲ್ಲ. ತೀರ್ಮಾನ ನಿಮ್ಮ ಕೈಲೇ ಇರುತ್ತೆ. ನೀವೇ ತೀರ್ಮಾನ ತಗೋಬೇಕು. ಯಾರನ್ನು ಆಯ್ಕೆ ಮಾಡಿದ್ರೆ ಯಾರಿಂದ ಈ ದೇಶಕ್ಕೆ, ರಾಜ್ಯಕ್ಕೆ, ತಾಲೂಕಿಗೆ, ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡೋ ಶಕ್ತಿ ನಿಮಗೆ ಇದೆ, ಅಧಿಕಾರ ನಿಮ್ಮ ಕೈಲಿ ಇದೆ. ಯೋಚನೆ ಮಾಡಿ. ನಾನು ಹೇಳಿದ ಮೇಲೆ ಮನಗೋ ರಾತ್ರಿ ಯೋಚನೆ ಮಾಡಿ. ಎಷ್ಟು ಅವಧಿ ಆಗಿದೆ, ಯಾವ್ಯಾವ ಅವಧಿನಲ್ಲಿ ಏನೇನು ತೀರ್ಮಾನ ತಗೊಂಡಿದ್ದೀರಾ, ತೀರ್ಮಾನ ತಗೊಂಡಾಗ ಏನೇನು ನಿಮ್ಗೆ ಅನುಕೂಲ ಆಗಿದೆ, ಏನು ಅನುಕೂಲ, ತೀರ್ಮಾನ ತಗೊಂಡಾಗ ಯಾವ್ದು ನಷ್ಟ ಆಗಿದೆ, ಅದನ್ನೆಲ್ಲನೂ ಯೋಚನೆ ಮಾಡಿ. ಆವಾಗ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳಿದ್ದು ಇಲ್ಲದೆ ಇದ್ದರೆ ಅರ್ಥ ಆಗಲ್ಲ. ಹಾಗಾಗಿ ನಾನು ಇಡೀ ತಾಲೂಕಿನಲ್ಲಿ ನಂಗೆ ಭಾಳ ಒಂದೊಂದ್ಸಲಿ ಬೇಜಾರಾಗುತ್ತೆ. ಸಿಟ್ಟು ಮಾಡ್ಕೊಂಡು ಸ್ವಲ್ಪ ರೇಗ್ತೀವಿ. ಮಹತ್ವಾಕಾಂಕ್ಷಿ ಯೋಜನೆಗಳೇನಿದೆ ಆ ಎಲ್ಲ ಯೋಜನೆಗಳಲ್ಲೂ ಕೂಡ ಸಾರ್ವಜನಿಕರ ಒಳಿತನ್ನು, ಸಾರ್ವಜನಿಕರಿಗೆ ಸದುಪಯೋಗವನ್ನು ಕೊಡ್ತಕ್ಕಂಥ ಅನೇಕ ಯೋಜನೆಗಳಿದೆ. ವಿಶೇಷವಾಗಿ ಇಂದಿರಾ ಕ್ಯಾಂಟೀನ್ ಯೋಜನೆ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಸಿವಿನಿಂದ ಬಳಲಬಾರದು ಅಂತೇಳಿ, ಯಾರೂ ಕೂಡ ಹಸಿವಿದೆ, ನಮಗೆ ಊಟ ಮಾಡಲಿಕ್ಕೆ ಒಂದೊತ್ತು ಊಟ ಮಾಡಲಿಕ್ಕೂ ಕಷ್ಟ ಇದೆ ಅಂತೇಳಿ ಅವರು ಕನಿಕರವನ್ನು ವ್ಯಕ್ತಪಡಿಸಬಾರ್ದು, ನೋವನ್ನು ವ್ಯಕ್ತಪಡಿಸಬಾರ್ದು ಅನ್ನುವಂಥ ಇದು ಉದ್ದೇಶ ಇರತಕ್ಕಂಥದ್ದು. ಹಾಗಾಗಿ ಇದರ ಒಂದು ಸದುಪಯೋಗವನ್ನು ಜನರು ಎಲ್ಲರೂ ಕೂಡ ಪಡೆದುಕೊಳ್ಬೇಕಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಈಗ ಇಂದಿರಾ ಕ್ಯಾಂಟೀನ್ ಇದೆ, ಇದರಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ವ್ಯವಸ್ಥೆಗಳು ಕೂಡ ಇದೆ. ಬೆಳಿಗ್ಗೆ ತಿಂಡಿಗೆ ಉಪಹಾರಕ್ಕೆ ₹5 ಮತ್ತು ₹10 ಊಟಕ್ಕೆ, ರಾತ್ರಿ ಊಟಕ್ಕೆ ₹10, ₹25 ಒಂದು ದಿವಸಕ್ಕೆ. ತಾವೆಲ್ಲ ಗಮನಿಸ್ಬೋದು, ಕೇವಲ ₹5ನಲ್ಲಿ ಹೊಟ್ಟೆ ತುಂಬ ಊಟವನ್ನು, ತಿಂಡಿಯನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ, ತಹಶೀಲ್ದಾರ್ ಆದರ್ಶ ಜಿ, ಸಚಿನ್ ಚಲುವರಾಯಸ್ವಾಮಿ ಇತರರು ಉಪಸ್ಥಿತರಿದ್ದರು. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.